ಏನು ನನಗನ್ನಿಸ್ತು, ಕಾಶಿ ವಿಶ್ವನಾಥನ ಅವನ ದರ್ಶನಕ್ಕೂ ಮತ್ತು ಈ ಸೌಜನ್ಯ ಹೋರಾಟಕ್ಕೂ ಏನೋ ಒಂದು ನೇರವಾದಂತಹ ಭಾವನಾತ್ಮಕ ಸಂಬಂಧ ಏನೋ ಬೆಸೆದಂಗಿದೆ ಅಂಥೇಳಿ ನನಗನ್ನಿಸ್ತು. ನೋಡಿ, ಇಲ್ಲಿ ಧರ್ಮಸ್ಥಳದಲ್ಲಿ ಅನೇಕ ಅಸಹಜ ಸಾವುಗಳು, ಇಷ್ಟೊಂದು ಅಸಹಜ ಸಾವುಗಳು 2012ರವರೆಗೆ ಸಂಶಯಾಸ್ಪದ ಸಾವುಗಳು ನಿರಂತರವಾಗಿ ಆಗ್ತಾ ಬಂದು ಅಂತ ಹೇಳಿದರೆ, ಅದಕ್ಕೆ ಆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಮತ್ತು ಅವರ ಪರವಾಗಿ ಇರತಕ್ಕಂತಹ ಕೆಲವು ಮಾಧ್ಯಮದ ವಕ್ತಾರರು ಒಂದು ನ್ಯಾರೇಷನ್, ಒಂದು ಹೈಪೋಥೆಸಿಸ್, ಒಂದು ಪ್ರೊಪಗಂಡ ತೇಲಿ ಬಿಡ್ತಾರೆ. ಏನು ಅಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಯಾಕೆ ಇಷ್ಟೊಂದು ಸಾವು ಆಗ್ತದೆ ಅಂತ ಹೇಳಿದರೆ, ಧರ್ಮಸ್ಥಳ ಇದೊಂದು ದಕ್ಷಿಣ ಕಾಶಿ. ಜನ ಇಲ್ಲಿ ಬಂದು ಸತ್ರೆ ಅವ್ರಿಗೆ ಮೋಕ್ಷ ಪ್ರಾಪ್ತಿ ಆಗುತ್ತೆ. ಕಾಶಿಯಲ್ಲಿ ನೋಡಿ ಹೆಂಗೆ ಅಲ್ಲಿ ಗಂಗಾ ನದಿಯಲ್ಲಿ ಹೆಣಗಳು ಹೆಂಗೆ ತೇಲಿ ಹೋಗ್ತವೆ, ಅದೇ ರೀತಿ ನೇತ್ರಾವತಿಯಲ್ಲಿನೂ ಕೂಡ ಹೆಣಗಳು ತೇಲ್ತವೆ. ಯಾಕಂತ ಹೇಳಿದರೆ, ಜನರು ಕಾಶಿಗೆ ಹೋಗಿ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಹೀಗಾಗಿ ಗಂಗಾ ನದಿಯಲ್ಲಿ ಹೆಣಗಳು ತೇಲ್ತವೆ. ಇದು ದಕ್ಷಿಣ ಕಾಶಿ. ಹೀಗಾಗಿ ಇಲ್ಲಿ ನೇತ್ರಾವತಿ ತೀರದಲ್ಲಿನೂ ಕೂಡ, ಧರ್ಮಸ್ಥಳದಲ್ಲಿನೂ ಕೂಡ ಜನ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಮೋಕ್ಷ ಪ್ರಾಪ್ತಿಯಾಗುತ್ತೆ. ಹೀಗಾಗಿ ಅಸಹಜ ಸಾವುಗಳು ಸಂಭವಿಸ್ತವೆ ಅಂಥೇಳಿ ಒಂದು ಥಿಯರಿಯನ್ನು, ಒಂದು ಹೈಪೋಥೆಸಿಸನ್ನು ತೇಲಿ ಬಿಡ್ತಾ ಇದ್ರು. ಹೀಗಾಗಿ ನನಗೆ ಬಹಳ ಕುತೂಹಲ ಇತ್ತು. ಕಾಶಿಯ ಬಗ್ಗೆ ನಾನು ಕೂಡ ಕೇಳಿದ್ದೆ, ಒಂದ್ಸಾರಿ ಹೋಗಿ ಕೂಡ ಬಂದಿದ್ದೀನಿ. ಆದರೆ ಎಲ್ಲೂ ಕೂಡ ನಾನು ಕಾಶಿಯಲ್ಲಿ ಸಾಯೋದಕ್ಕೆ ಹೋಗ್ತಾರೆ ಅಂದರೆ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ ಅಂತ ನನಗೇನು ಅನಿಸಿರಲಿಲ್ಲ. ಆದರೂ ಕೂಡ ಒಂದು ಕುತೂಹಲ ನನ್ನೊಳಗೆ ಇತ್ತು, ಕಾಶಿಯಲ್ಲಿ ಯಾವ ಪರಿಸ್ಥಿತಿ ಇದೆ ಅಂಥೇಳಿ. ಹಿಂಗೆ ಅಲ್ಲಿ ಹೋಗಿ ಸಾಕಷ್ಟು ಜನರಿಗೆ ಅಲ್ಲಿ ನಾನು ಭೇಟಿಯಾಗಿದ್ದೀನಿ, ಮಾತಾಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಈ ನಾಡಿನ ಪ್ರತಿಯೊಬ್ಬರಿಗೂ ಕೂಡ ತಲುಪಿಸುವಂಥ ಪ್ರಯತ್ನ ಆಗಬೇಕು, ಅದನ್ನು ಮಾಡಬೇಕು ಅಂಥೇಳಿ ನಾನು ಈ ಪ್ರೇಕ್ಷಕರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಯಾಕಂತ ಹೇಳಿದರೆ, ಧರ್ಮಸ್ಥಳದಲ್ಲಿ ಎಷ್ಟೊಂದು ಸಾವು ನೋವುಗಳು ಸಂಭವಿಸಿದೆಯಲ್ಲ, ಸಾಕಷ್ಟು ಜನ, ಸಾವಿರಾರು ಜನ ನೊಂದಂಥವರಿದ್ದಾರೆ. ನನಗನ್ಸುತ್ತೆ ಒಂದೊಂದು ಸರಿ ಏನಿದು ಅಂದರೆ, ಇವರು ಏನೋ ಒಂದು ನ್ಯಾರೇಷನ್ ಹೇಳಿಬಿಡ್ತಾರೆ, ಅದನ್ನು ನಂಬಿಬಿಡ್ಬೇಕಾ? ನಾನು ನೋಡಿದಂಗೆ ದೊಡ್ಡ ದೊಡ್ಡ ಮೀಡಿಯಾದಲ್ಲಿನೂ ಕೂಡ, ಅಂದರೆ ಕರ್ನಾಟಕದ TV ಚಾನಲ್ಗಳಲ್ಲಿ ಕೂಡ ಅದನ್ನ ಹೇಳ್ತಾ ಇದ್ದಾರೆ. ಅಲ್ಲಿ ಬಂಗ್ಲೆಗುಡ್ಡೆಯಲ್ಲಿ ಅಷ್ಟೊಂದು ಆಸ್ತಿ ಪಂಜರ ಸಿಕ್ಕ ಮೇಲೆ, ನೋಡಿ ಕಾಶಿಯಲ್ಲಿ ಈ ಜನ ಹೋಗಿ ಹೇಗೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಇಲ್ಲೂ ಹಾಗೆ ಆಗಿರೋದು. ಅದು ನನಗೆ ಆಶ್ಚರ್ಯ ಅನ್ನಿಸ್ತು. ಅಲ್ಲರಿ, ಈ ಭೀಕರತೆಯನ್ನು ಎಷ್ಟು ಸಿಲಿಯಾಗಿ ತೋರಿಸ್ತಾ ಇದ್ದಾರೆ, ವಾಸ್ತವತೆ ಏನಿದೆ ಅದು ಜನರಿಗೆ ಗೊತ್ತಾಗಬೇಕಲ್ಲ. ಹೀಗಾಗಿ ಒಂದು ಸಣ್ಣ ಪ್ರಯತ್ನ, ನನ್ನ ಕಡೆಯಿಂದ ಒಂದು ಸಣ್ಣ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಅಲ್ಲಿ ಕಂಡುಕೊಂಡಂತಹ ಅನೇಕ ಸತ್ಯಾಸತ್ಯಗಳನ್ನು ನಾನು ಅನೇಕ ಜನರ ಒಂದು ಸಂದರ್ಶನವನ್ನು ಕೂಡ ಮಾಡಿದ್ದೀನಿ. ಅಲ್ಲಿ ನಿಜವಾಗಿ ಜನ ಮೋಕ್ಷ ಪ್ರಾಪ್ತಿಗೋಸ್ಕರ ಆತ್ಮಹತ್ಯೆ ಮಾಡ್ಕೊಳ್ತಾರ ಅಥವಾ ಸಹಜ ಸಾವು ಬಯಸಿ ಅಲ್ಲಿ ಹೋಗ್ತಾರ ಅನ್ನೋದು ಸಂಪೂರ್ಣ ವರದಿಯನ್ನು ಕೊಟ್ಟಿದ್ದೇನೆ. ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ನಮ್ಮ ಫಸ್ಟ್ ವಾಯ್ಸ್ದ ಏನು ವಿಡಿಯೋ ಇದೆ, ಇದು ಒಂದು ಡಾಕ್ಯುಮೆಂಟ್ರಿ, ಮಾಹಿತಿ ಇರುವಂಥ ಒಂದು ಡಾಕ್ಯುಮೆಂಟ್ರಿ. ದಯವಿಟ್ಟು ಆದಷ್ಟು ಜನಕ್ಕೆ ಇದನ್ನು ತಲುಪಿಸಿ ಅಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ನಮಸ್ಕಾರ. ನಾನು ಇವತ್ತು ಕಾಶಿಯ ವಿಶ್ವನಾಥ ದೇವಸ್ಥಾನ ಸಮೀಪ ಇರುವಂತಹ ವಾರಣಾಸಿಯ ಮುಕ್ತಿ ಭವನದ ಎದುರುಗಡೆ ಇದ್ದೀನಿ. ನಾವು ನೋಡಬಹುದು ಮುಕ್ತಿ ಭವನ. ಇದು ಬಹಳ ಒಂದು ವಿಶೇಷವಾದಂತಹ ಸ್ಥಳ. ಇದರ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ. ಮುಕ್ತಿ ಭವನ ಅಂತ ಹೇಳಿದ್ರೆ, ಈಗ ಹೇಳ್ತಾರಲ್ಲ, ಧರ್ಮಸ್ಥಳದಲ್ಲಿ ಕಾಶಿಗೆ ಜನ ಹೋಗ್ತಾರೆ, ಅಲ್ಲಿ ಸಾಯ್ತಾರೆ, ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿ. ಆದರೆ ವಾಸ್ತವದಲ್ಲಿ ಕಾಶಿಯಲ್ಲಿ ಮೋಕ್ಷಕ್ಕಾಗಿ ಜನ ಯಾಕೆ ಬರ್ತಾರೆ, ಯಾವ ಥರದ ಜನ ಬರ್ತಾರೆ, ಇಲ್ಲಿ ಬಂದು ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರ ಅಥವಾ ಸಹಜವಾಗಿ ಸಾವನ್ನ ಅಪ್ಕೊಳ್ತಾರ, ಅಂದ್ರೆ ನ್ಯಾಚುರಲ್ ಡೆತ್ ಅಟೆಂಡ್ ಮಾಡ್ತಾರ ಅನ್ನುವಂತಹ ಏನು ವಾಸ್ತವ ಇದೆ, ಇಲ್ಲಿ ಪ್ರಕ್ರಿಯೆಗಳೇನು, ಕಾಶಿಗೆ ಬಂದು ಮೋಕ್ಷಕ್ಕಾಗಿ ಸಾಯುವಂತಹ, ಕೊನೆ ಸೂರ್ಯಳೆಯುವಂತಹ ಪ್ರಕ್ರಿಯೆ ಏನು, ಅದರ ಬಗ್ಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ಬಹಳಷ್ಟು ಭಾವನಾತ್ಮಕವಾಗಿರುವಂತಹ ಪ್ರದೇಶ ಇದು. ಇಲ್ಲಿ ಜನ ಬಂದು ಸಾವನ್ನ ಕಾಯ್ತಾ ಇರ್ತಾರೆ.
ಸಾವನ್ನ ಕಾಯುವಂತಹ ಸ್ಥಳ, ಕಾಶಿಯಲ್ಲಿಯೇ ನನ್ನ ಕೊನೆಯ ಉಸಿರು ಹೇಳಿದ್ರೆ ನನಗೆ ಮೋಕ್ಷ ಸಿಗುತ್ತೆ ಅನ್ನುವಂತಹ ಹಿಂದೂ ಸಂಪ್ರದಾಯದ ಒಂದು ನಂಬಿಕೆ ಇರುವಂತಹ ಸ್ಥಳ. ಇದಕ್ಕೆ ಮುಕ್ತಿ ಭವನ ಅಂತ ಹೇಳ್ತಾರೆ. ಲಾಭ ಮುಕ್ತಿ ಭವನ ಅಂದ್ರೆ ಲಾಭ ಅಂತ ಹೇಳಿದ್ರೆ ಮುಕ್ತಿಯೇ ಲಾಭ, ಹಿಂಗಾಗಿ ಇದಕ್ಕೆ ಲಾಭ ಮುಕ್ತಿ ಭವನ ಅಂತ ಕರೀತಾರೆ. ಒಂದು ಟ್ರಸ್ಟ್ ಇದನ್ನ ನಿರ್ವಹಣೆ ಮಾಡ್ತಾ ಇದೆ. ಇದರ ಪರಿಚಯವನ್ನ ನಿಮಗೆ ಮಾಡಿಕೊಡ್ತೀನಿ. ಇದರದ್ದು ಯಾವಾಗ ಪ್ರಾರಂಭ ಆಯಿತು ಮತ್ತು ಇದರ ಉದ್ದೇಶ ಏನು, ದೇವರ ಹೆಸರನ್ನು ತಗೊಂಡು ಪ್ರಾಣವನ್ನ ಅರ್ಪಣೆ ಮಾಡುವಂಥದ್ದು, ಅದರ ಒಂದು ಪ್ರಾರ್ಥನೆ ಇದೆ. ಆನಂತರ ಇದು ಪ್ರಾರಂಭ ಆಗಿದ್ದು 1908ರಲ್ಲಿ ಇದ್ರದ್ದು ಪ್ರಾರಂಭ ಆಗುತ್ತೆ ಈ ಮುಕ್ತಿಧಾಮ. ये काशी लाभ मुक्ति भवन है। यहाँ लोग मोक्ष के लिए आते हैं जी। यहाँ पर भगवान को पूजा पाठ लोग करते हैं। शाम को 6 से 8 2 घंटा भजन कीर्तन करते हैं। 8 से 9 घंटा आरती, फिर प्रातः 4 बजे से 10 बजे तक आरती, पूजा, सत्यनारायण भगवान की कथा। ये दीपक है, 365 दिन 24 घंटा जलते रहता है। अच्छा, दीप है। हाँ, ये अखंड दीप है, 24 घंटा 365 दिन जलते रहता है। ಈ ಭವನದಲ್ಲಿ 10 ಕೋಣೆಗಳಿದೆ. ಒಂದೇ ಸರಿ 10 ಜನ ಇಲ್ಲಿ ಉಳ್ಕೊಳ್ಬಹುದು. ಈಗ ಹೊಸದಾಗಿ ಮತ್ತೆ ಅಂದ್ರೆ ಬಂದಿದ್ದಾರೆ, ಅವ್ರಿಗೆ ಮೋಕ್ಷಾರ್ಥಿ ಅಂತ ಕರೀತಾರೆ. ಬನ್ನಿ लगभग 75 वर्ष के हैं और ये माना जाता है कि काशी भक्ति मुक्ति की नगरी है। मोक्ष के लिए आए हैं। इधर किस उम्र के लोग आते हैं? देखिए, उम्र का कोई ऐसा माउंट नहीं है, पर उनको देखा जाता है कि किस हालात में है, स्थिति गंभीर है, तो कम उम्र को भी रखा जा सकता है। 60, 65, 70, 80, 90, उससे भी कम रहेगा। बीमारी है, किसी को कैंसर है, कुछ है, तो उसको रख दिया जाएगा। ಅಂದ್ರೆ ಕೊನೆ ಹಂತದಲ್ಲಿ ಇರೋರು, ವಯಸ್ಸಾದವರು ಇಲ್ಲಿ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರಿಗೆ ಅಂದ್ರೆ ಕಂಡೀಷನ್ ಸರಿ ಇರುವುದಿಲ್ಲ, ಮತ್ತೆ ಅವ್ರು ಹೇಳ್ಬಿಟ್ಟಿರ್ತಾರೆ ಡಾಕ್ಟರ್ ಆಗ್ಲಿ ಅಥವಾ ಮನೆಯಲ್ಲಿ ಹೇಳ್ತಾರೆ ಇನ್ನು ಜಾಸ್ತಿ ದಿನ ಬದುಕೋದಿಲ್ಲ ಅಂತವ್ರನ್ನ ಇಲ್ಲಿ तोड़ बंद गुजर जी, मेरा पूछना का मतलब ये था कि क्या कम उम्र के लोग यानी कि नौजवान लोग तो नहीं आते हैं? किस लिए आएंगे? नौजवान नहीं आएंगे क्योंकि और नौजवान में जैसे बहुत बीमारी भयानक है, बीमार ज्यादा है, डॉक्टर जवाब दिया अब नहीं बचने वाला है, तो उसको लाना लोग चाहे तो ला सकता है। ಸಾವು ನಿಶ್ಚಿತ ಯಾರಿಗೆ ಆಗಿರ್ತದೆ ಅಂದ್ರೆ ಕಂಡೀಷನ್ ನೋಡಿದ ಮೇಲೆ ಗೊತ್ತಾಗುತ್ತಲ್ಲ ಅವರು ಇಲ್ಲಿ ಬರ್ತಾರೆ ಅನ್ನೋದು ಇದರ ಒಂದು ಅರ್ಥ. ಈಗ ಅವರು ಕಾಸೆ अरवल से। कौन सा स्टेट? बिहार। बिहार, अरवल जिला से। आप उनके रिलेटिव हैं? यानी कि आप रिश्तेदार हैं? हाँ, रिश्तेदार। अच्छा, इनके बेटी से इनकी शादी, इनके बेटी से इनकी शादी। अच्छा, इनके दामाद हैं। इन्होंने ಅವರು ಬಂದಿದ್ದಾರೆ, ಅವರ ಬಿಹಾರ ರಾಜ್ಯದಿಂದ ಅರ್ವಾ ಜಿಲ್ಲೆ ಹತ್ರ ಬಂದಿದ್ದಾರೆ. ಅವರ ರಿಲೇಟಿವ್ ಕೂಡ ಇಲ್ಲಿ ಬಂದಿರ್ತಾರೆ. ಇನ್ನೊಂದೇನಂತ ಹೇಳಿದ್ರೆ ಯಾರು ಕೂಡ ಇದರ जो उनके पालने के लिए कोई रहना चाहिए, परिवार रहेंगे, सेवा चीजें सेवा करने से नहीं होती है, सेवा के लिए अपने आप को समर्पित करना पड़ता है, तो परिवार अनिवार्य है, वो रहेंगे तभी सेवा हो पाएगा। ಅವರ ಪರಿವಾರದವರು ಇಲ್ಲಿ ಏನಂತ ಹೇಳಿದ್ರೆ ಅವ್ರಿಗೆ ವಯಸ್ಸಾಗಿದೆ ಇನ್ನೇನು ಬದುಕೋದಿಲ್ಲ ಅಂತ ಹೇಳ್ಕೊಂಡು ಅವ್ರನ್ನ ಇಲ್ಲಿ ಬಿಟ್ಟು ಹೋಗಂಗಿಲ್ಲ. ಇಲ್ಲಿ ಇರುವಂತ ಸಂಪ್ರದಾಯ ಏನಂತ ಹೇಳಿದ್ರೆ ಆ ಪರಿವಾರದ ಒಬ್ರು ಇಬ್ರು ಅಥವಾ ಯಾರಾದ್ರೂ ಒಬ್ರು ಸೇವಕರನ್ನ ಇಲ್ಲಿ ಅವರು ನೇಮಕ ಮಾಡಿ ಹೋಗ್ಬೇಕು. ಅವರ ಸೇವೆಗೋಸ್ಕರ ಅವರು ಇಲ್ಲೇ ಉಳ್ಕೊಳ್ತಾರೆ. ಕೊನೆಯ ಉಸಿರುವರೆಗೂ ಕೂಡ ಅವರಿಗೆ ಸೇವೆ ಮಾಡೋಕೆ ಒಬ್ಬರನ್ನ ಇಟ್ಟಿರ್ತಾರೆ. ಅಂದ್ರೆ ಈಗ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಪ್ಪ ಅಮ್ಮನ, ನೀವು ಇಲ್ಲೇ ಇದ್ಬಿಡಿ ಅಂತ ಹೇಳ್ಬಿಟ್ಟು ಮಕ್ಕಳು ಎಲ್ಲ ಹೋಗ್ಬಿಡ್ತಾರೆ. ಹಂಗಲ್ಲ, ಇಲ್ಲಿ ಅವರ ಮಕ್ಕಳು ರಿಲೇಟಿವ್ ಕೂಡ ಇಲ್ಲಿ ಬಂದು ಇರ್ತಾರೆ, ಬಂದು ಅವರ ಸೇವೆಯನ್ನ ಮಾಡ್ತಾರೆ. ಇದು ಇಲ್ಲಿರ್ತಕ್ಕಂತಹ ಪದ್ಧತಿ.
बरस के हैं। अच्छा 90 बरस के हाँ, और पटना से कल रात्रि को आए हैं। ಹಾಂ 90 ವರ್ಷದ ಹಿರಿಯರು ಪಟ್ನಾದಿಂದ ಅವರು ಬಂದಿದ್ದಾರೆ, ನಿನ್ನೆ ಬಂದಿದ್ದಾರೆ. ಅವ್ರಿಗೆ ತಾಯಿ ಇಚ್ಛೆ ಅಂತ ಬನಾರಸದಲ್ಲಿ ನಾನು ಮಹಾಪ್ರಯಾಣವನ್ನು ಬೆಳೆಸಬೇಕು ಅಂಥೇಳಿ, ಅಂದರೆ ಮುಕ್ತಿಯನ್ನು ಹೊಂದೋದಕ್ಕೆ ಮಹಾಪ್ರಯಾಣ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಈ ಮುಕ್ತಿ ಭವನದಲ್ಲಿ ಅವರು ನಿನ್ನೆ ರಾತ್ರಿ ಬಂದಿದ್ದಾರೆ ಅಂತ ಹೇಳ್ತಾರೆ. ಅವ್ರ ಜೊತೆಗೆ ಅವರ ಪುತ್ರ ಇದ್ದಾರೆ, ಅವರು ಪಾಟ್ನಾದಿಂದ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. हमारे नजर में अगर ये सबसे बड़ी सेवा है तो ये है, तो आप इस सेवा में लगे हैं, तो आपको क्या एक्सपीरियंस लगता है कि उनसे बात करना, रहना? जी, जो अपने बुजुर्गों को बुलाते हैं ಇಲ್ಲಿ ಕೊನೆಯ ಜೀವನದ ಕೊನೆಯ ದಿನಗಳನ್ನ ಪೂಜೆ ಪಾಠ ಭಜನೆ ಮಾಡ್ತಾ ಅವರು ಕಳೀತಾರೆ. ತುಂಬಾ ಅಸ್ವಸ್ಥರಾಗಿದ್ರೆ ಅಲ್ಲಿ ಅವ್ರದ್ದು ಸೇವೆ ಎಲ್ಲ ಆಗುತ್ತೆ. ಆನಂತರ ಇಲ್ಲಿ ಕಾಶಿಯಲ್ಲಿ ಬಂದು ಕೊನೆ ಉಸಿರು ಹೇಳಿದ್ರೆ ಮೋಕ್ಷ ಪ್ರಾಪ್ತಿಯಾಗುತ್ತೆ, ಮತ್ತೆ ಪುನರ್ಜನ್ಮ ಆಗೋದಿಲ್ಲ. ಅದು ಒಂದು ಮಹಾಪ್ರಯಾಣ, ಈಶ್ವರನ ಜೊತೆಗೆ ಸೇರ್ಕೊಳ್ಳುವಂತಹ ಪ್ರಕ್ರಿಯೆ. ಹಿಂಗಾಗಿ ಇಲ್ಲಿ ಅವರ ಸೇವೆಯನ್ನ ಯಾರ ಬಟ್ಟಿ ಇರ್ತಾರೆ ಅವ್ರ ಪೂಜಾ ಪಠನ ಭಜನೆ ಮಾಡ್ತಾ ನಾವು ಅದನ್ನ ಕಳಿತೀವಿ. 100ರಲ್ಲಿ ಒಬ್ರು ಇಲ್ಲಿ ಬಂದವರು ಮತ್ತೆ ಚೈತನ್ಯವನ್ನ ಪಡೆದು ಮತ್ತೆ ವಾಪಸ್ ಹೋದಂತಹ ಉದಾಹರಣೆಗಳು ಕೂಡ ಇದೆ. 100ರಲ್ಲಿ ಒಬ್ರು ಆ ತರ ಮತ್ತೆ ಆರೋಗ್ಯವಾಗಿ ವಾಪಸ್ ಮನೆಗೆ ಹೋಗ್ತಾರೆ. आपके अनुभव से कितने लोग यहाँ पे आकर मुक्ति ली, कम से कम आपके अनुभव से? 15,000 से ऊपर. 15,000ಕ್ಕಿಂತಲೂ ಹೆಚ್ಚಿನ ಜನ ಇಲ್ಲಿ ಬಂದು ಕೊನೆಯ ಉಸಿರನ್ನ ಪಡೆದುಕೊಂಡಿದ್ದಾರೆ, ಮೋಕ್ಷವನ್ನ ಪಡೆದುಕೊಂಡಿದ್ದಾರೆ ಅಂತ. ನಾನು ಒಂದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಮತ್ತು ಸಂಶಯವನ್ನು ಕೂಡ ಕೇಳ್ತಾ ಇದ್ದೀನಿ. ಏನಂತ ಹೇಳಿದ್ರೆ, ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಕ್ಷ ಸಿಗುತ್ತಾ? ಯಾಕಂದ್ರೆ ಧರ್ಮಸ್ಥಳದಲ್ಲಿ ಇವ್ರು ಹೇಳ್ತಾ ಇರ್ತಾರಲ್ಲ, ಇದು ದಕ್ಷಿಣ ಕಾಶಿ, ಇಲ್ಲಿ ಬಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ಇಂತೆಲ್ಲ ಮೋಕ್ಷ ಸಿಗುತ್ತೆ, ಹಿಂಗಾಗಿ ಜನ ಸಾಯ್ತಾರೆ, ಹಿಂಗಾಗಿ ಅಷ್ಟೊಂದು ಹಣ ಬಿದ್ದಿದೆ, ಹಿಂಗಾಗಿ ಅಷ್ಟು ಹಣ ಕೂತಾಕಿದ್ದಾರೆ ಅಂತ ಏನೋ ಒಂದು ಸುಳ್ಳು ದೊಡ್ಡ ವಾದವನ್ನು ಹೇಳ್ತಾ ಇದ್ದಾರಲ್ಲ. ಪೂಜಾರಿ ಜಿ ಅವರು ನಿರಂತರವಾಗಿ ಕಾಶಿಯಲ್ಲಿ ಇದ್ದವರು, ಇಲ್ಲಿನೇ ಅಧ್ಯಯನ ಮಾಡಿದವರು, ಸಾಕಷ್ಟು ಅನುಭವ ಇರೋರು. ಇವರಿಗೆ ನಾನು ಕೇಳ್ತೀನಿ, ಈ ಆತ್ಮಹತ್ಯೆ ಮಾಡ್ಕೊಳ್ಳೋದಿತ್ರ ಮೋಕ್ಷ ಸಿಗುತ್ತಾ ಅಂತ ಹೇಳಿ. पूजा जी, एक अहम बात यह है कि कर्नाटक में एक अगवा फैला जा रहा है कि धर्मस्थल में आकर आत्महत्या करने से मोक्ष प्राप्ति होगी, इसीलिए बहुत सारे लोग आके मरते हैं. मैं आपसे सब लोगों को आप बताइए आपके अनुभव के बारे में. आप काशी में रहे हैं, बहुत सारे ग्रंथों का आपका नॉलेज भी रहेगा. क्या ये आत्महत्या करने से मोक्ष मिलेगा? जी नहीं, आत्महत्या करने से मोक्ष नहीं मिलेगा. उनको फिर इस पृथ्वी पर आना पड़ेगा, मनुष्य का शरीर धारण करना. अब तो देखिए, मनुष्य का शरीर धारण करते हैं कि चीज का करते हैं वो तो मैं नहीं बता सकता हूँ, जैसा उनका कर्म था. और दूसरी चीज, वो अपने आप से शरीर को नष्ट कर रहे हैं, ये कोई मतलब नहीं है. उनको भगवान यहाँ भेजा है इस पृथ्वी पर, अवसर मिला है, तो ज्यादा से ज्यादा लोगों की सेवा करें, भगवान का चिंतन भजन कीर्तन करें, अपना भी व्यवस्था देखें, तो ये ठीक बात है. अकाल मृत्यु जैसे हो तो अकाल मृत्यु हम लोग मानते हैं. हाँ, अकाल मृत्यु, उसके लिए शास्त्र बताता है कि अकाल मृत्यु जिसका होता है उसको नारायण बलि कराना पड़ता है. उस जो अकाल मृत्यु का प्राप्त होता है उसको मोक्ष हमारे ख्याल से नहीं होगा. ಯಾರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಇದು ಕಾಶಿಯಲ್ಲಿ ಇರ್ತಕ್ಕಂಥ ಒಬ್ಬ ಅನುಭವಿ ಪಂಡಿತರ ಪೂಜಾರಿ ಮತ್ತು ಯಾರು ಈ ಮುಕ್ತಿ ಭವನವನ್ನ ನೋಡ್ಕೊಳ್ತಾ ಇದ್ದಾರೆ, ಕಡಿಮೆ ಅಂದ್ರೂ 15,000 ಜನ ಇಲ್ಲಿ ಮುಕ್ತಿಯನ್ನ ಹೊಂದಿದ್ದಾರೆ. ಅದನ್ನ ನೋಡಿದ ಅನುಭವ ಇರುವಂತಹ ಮತ್ತು ಗ್ರಂಥಗಳನ್ನ ಅಧ್ಯಯನ ಮಾಡಿದವರು ಹೇಳ್ತಕ್ಕಂಥ ಮಾತು, ಆತ್ಮಹತ್ಯೆ ಕಾಶಿಗೆ ಬಂದು ಯಾರು ಆತ್ಮಹತ್ಯೆ ಮಾಡ್ಕೊಳ್ಳಿಲ್ಲ. ಸಹಜ ಸಾವಿನಿಂದ ಯಾರು ಏನು ಕೊನೆ ಉಸಿರು ಎಳಿತಾರೆ, ನ್ಯಾಚುರಲ್ ಹೂ ಅಟೇನ್ ನ್ಯಾಚುರಲ್ ಡೆತ್, ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆ ನಂತರ ಇದು ನನಗನ್ಸಿದ ಮಟ್ಟಿಗೆ ಈ ಶಿವಜಿ ಯहीं पे रहते हैं, मंदिर में जाकर दक्षिणा देकर शिवजी नहीं, इसी ये इतना पुण्य का काम है ये. वो देखिए, मंदिर में जाना, दक्षिणा देना, वो तो जो भी कुछ आप करेंगे आत्मा की शांति के लिए लोग करता है. तो दिखा दो, अगरबत्ती दिखा दो. और हम तो ये भी नहीं कहेंगे, हम कहेंगे कि यदि परमात्मा के लिए जो भी व्यक्ति समर्पित होना चाहता है, धूप अगरबत्ती न भी दिखाए और भगवान के प्रति साष्टांग में जाए, प्रणाम करे और उसको भगवान को ज्यादा भजन कीर्तन चिंतन करे, भगवान की प्राप्ति कर सकता है.
बहुत धन्यवाद, क्योंकि हम बहुत ही प्रेरित है। बहुत लोग कर्नाटक में पूछते हैं कि यानी कि जानकारी नहीं था, आप इस तरह सेवा कर रहे हैं, ये बहुत संतुष्ट है और बहुत लोगों को ये काम आपका प्रेरणा भी मिलेगा। बहुत बहुत धन्यवाद पूरे कर्नाटक के लोगों के तरफ से आपको, ये मुक्तिधाम के जो ट्रस्टी है, ओनर है, आपको भी सब लोगों को बहुत बहुत धन्यवाद। ಈಗ ಇವತ್ತು ತಮ್ಮೆಲ್ಲರಿಗೂ ನಾನು ಈ ಕಾಶಿಯಲ್ಲಿ ಇರತಕ್ಕಂತಹ ಮುಕ್ತಿ ಭವನದ ಪರಿಚಯವನ್ನ ತಮಗೆ ಮಾಡಿಸ್ಕೊಟ್ಟಿದ್ದೀನಿ. ಇಲ್ಲಿ ಬರ್ತಕ್ಕಂತಹವರು ಎಲ್ಲರೂ ಕೂಡ ವಯಸ್ಸಾದವರು ಇರ್ತಾರೆ ಮತ್ತು ಇನ್ನೇನು ಜಾಸ್ತಿ ದಿನ ಉಳಿಲಿಕ್ಕಿಲ್ಲ ಅಂತ ಏನು ಅನಿಸುತ್ತದೆ, ಅಂಥವ್ರನ್ನ ಇಲ್ಲಿ ಬಂದು ದಾಖಲೆ ಮಾಡ್ತಾರೆ ಈ ಮುಕ್ತಿ ಭವನದಲ್ಲಿ. ಆ ನಂತರ ಮುಕ್ತಿ ಭವನಕ್ಕೆ ಬಂದಂಥವ್ರಿಗೂ ಕೂಡ ಒಂದು ಪ್ರಕ್ರಿಯೆ ಇದೆ. ಇಲ್ಲಿ ಯಾರೂ ಕೂಡ ಏಕಾಏಕಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಯಾರೂ ಬರೋದಿಲ್ಲ. ಇಲ್ಲಿ ಅವರ ಪರಿವಾರದ ಅನುಮತಿ ಪಡೆದುಕೊಂಡೇ ಇಲ್ಲಿ ಅವರನ್ನ ಎಂಟ್ರಿ ತಗೊಳ್ತಾರೆ. ಆ ನಂತರ ಆ ಪರಿವಾರದವರು ಕೂಡ ಒಬ್ಬರಾಗ್ಲಿ ಇಬ್ಬರಾಗ್ಲಿ ಇಲ್ಲಿ ಬಂದು ಅವರ ಸೇವೆಯನ್ನ ಮಾಡಬೇಕು. ಬರೀ ಬಂದು ಇಲ್ಲಿ ಬಿಟ್ಟು ಹೋಗೋದಲ್ಲ, ಈ ಕಸಾಯಿ ಖಾನೆಯಲ್ಲಿ ದನಗಳನ್ನ ಬಿಟ್ಟು ಹೋಗ್ತಾರಲ್ಲ, ಆ ತರ ಬಿಟ್ಟು ಹೋಗೋದಲ್ಲ. ಮತ್ತು ಅನೇಕ ವೃದ್ಧಾಶ್ರಮದಲ್ಲಿ ಬಿಟ್ಟು ಹೋಗ್ಬಿಡ್ತಾರೆ ಅಪ್ಪ ಅಮ್ಮನ, ಆ ತರ ಅಲ್ಲ. ಇಲ್ಲಿ ಅವರ ಪರಿವಾರದವರು ಯಾರಾದ್ರೂ ಒಬ್ರು ಬಂದು ಸೇವೆ ಮಾಡಬೇಕು. ಆ ನಂತರ ಅವರ ಕೊನೆ ಉಸಿರು ಎಳೆದ ಮೇಲೆ ಅವ್ರ ಇಡೀ ಪರಿವಾರಕ್ಕೆ, ಅವ್ರ ಊರಿನವ್ರಿಗೆ ಮಾಹಿತಿಯನ್ನ ಕೊಡಬೇಕು. ಆ ನಂತರ ಎಲ್ಲರೂ ಬಂದು ವಿಧಿವತ್ತಾಗಿ ಇಲ್ಲಿರ್ತಕ್ಕಂಥ ಘಾಟ್ಗಳು ಏನಿದೆ, ಮಣಿಕರ್ಣಿಕಾ ಘಾಟ್ ಇದೆ, ಸಿ ಘಾಟ್ ಇದೆ, ಅನೇಕ ಘಾಟ್ಗಳಿದೆ, ಅಲ್ಲಿ ಅವರ ಅಂತ್ಯ ಸಂಸ್ಕಾರ ವಿಧಿವತ್ತಾಗಿ ದಹನ ಆಗುತ್ತೆ ಹಿಂದೂ ಸಂಪ್ರದಾಯದ ಪ್ರಕಾರ. ಆದ್ರೆ ಧರ್ಮಸ್ಥಳದಲ್ಲಿ ಹೇಳ್ತಾ ಇರೋದೇನು, ಕಾಶಿಗೆ ಹೋಗ್ತಾರೆ, ಅಲ್ಲಿ ಹೋಗಿ ಈ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಧರ್ಮಸ್ಥಳ ದಕ್ಷಿಣ ಕಾಶಿ, ಹಿಂಗಾಗಿನೇ ಇಲ್ಲಿ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅನ್ನುವಂತ ಸುಳ್ಳು ಗೊಡ್ಡು ಅಪಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಯಾರು ಆ ತರ ಒಂದು ನ್ಯಾರೇಷನ್, ಒಂದು ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ, ದಯವಿಟ್ಟು ಅವರು ಇಲ್ಲಿ ಬಂದು ಕಾಶಿಗೆ ಒಂದ್ಸರಿ ಭೇಟಿ ಕೊಡಿ, ಅಥವಾ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸಾವಿನ ಬಗ್ಗೆ ಸುಳ್ಳು ಅಪಪ್ರಚಾರವನ್ನ ಮಾಡಬಾರದು. ಈಗ ತಾನೇ ತಾವು ಕೇಳಿದ್ರಿ, ಯಾವುದೇ ಹಿಂದೂ ಧರ್ಮ ಗ್ರಂಥದಲ್ಲಿ, ಯಾವುದೇ ಸಂಪ್ರದಾಯದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಎಲ್ಲೂ ಇಲ್ಲ. ಅದರ ಬದಲಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವುದು ಅದು ಒಂದು ಅಪರಾಧ, ಮೋಕ್ಷ ಸಿಗುವುದಿಲ್ಲ. ಕಾನೂನಿನ ಪ್ರಕಾರ ಕೂಡ ಇಟ್ ಈಸ್ ಅನ್ ಅಫೆನ್ಸ್. ಅದೇ ರೀತಿ ಸಂಪ್ರದಾಯದಲ್ಲಿ ಕೂಡ, ಯಾವುದೇ ಧರ್ಮದಲ್ಲಿನೂ ಕೂಡ ಆತ್ಮಹತ್ಯೆಯನ್ನ ಒಪ್ಕೊಳ್ಳುವುದಿಲ್ಲ. ಈಗ ತಾನೇ ಹೇಳಿದ್ರು, ಭಾಗವತ ಪುರಾಣದಲ್ಲಿನೇ ಬರೆದಿದೆ, ಅಪರಾಧ ಮಾಡಿಕೊಂಡು ಯಾರು ಜೀವವನ್ನ ಕಳೆದುಕೊಳ್ತಾರೆ ಅವರ ಆತ್ಮಕ್ಕೆ ಶಾಂತಿಯೇ ಸಿಗುವುದಿಲ್ಲ, ಆತ್ಮ ಸುತ್ತಾಡ್ತಾ ಇರ್ತದೆ. ಹಿಂಗಾಗಿ ಭಾಗವತ ಪುರಾಣವನ್ನ ಓದಿದ್ರೆ ಅವರಿಗೆ ಆ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಅಂದ್ರೆ ಅವರ ಪೂರ್ವಜರಿಗೆ ಏನಾದ್ರೂ ಹಂಗಾಗಿದ್ರೆ ಭಾಗವತ ಪುರಾಣವನ್ನ ಓದಬೇಕು ಅಂತ ಹೇಳ್ತಾರೆ, ಹೇಳುವಂತ ಪದ್ಧತಿ ಇದೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಈ ಧರ್ಮಸ್ಥಳದ ಧರ್ಮೋದ್ಯಮಿಗಳು, ಪರಮ ಪೂಜ್ಯರು ಅಂತ ಕರೆಸ್ಕೊಳ್ಳೋರು, ನಾವು ಸಾಕಷ್ಟು ಸೇವೆ ಮಾಡಿದ್ದೇವೆ, ಸಾಕಷ್ಟು ದಾನ ಧರ್ಮ ಮಾಡ್ತೇವೆ ಅಂತ ಹೇಳ್ತಾರಲ್ಲ, ಈಗ ಅವರ ಮೇಲೆ ಆರೋಪ ಬಂದಾಗ, ಸರಣಿ ಅತ್ಯಾಚಾರ, ಸರಣಿ ಕೊಲೆಗಳ ಆರೋಪಗಳು ಬಂದಾಗ, ಉಗ್ರಪ್ಪ ಅವರ ವರದಿಯಲ್ಲಿನೂ ಕೂಡ ಅನೇಕ ನಿರಂತರವಾಗಿ ಅಸಹಜ ಸಾವುಗಳು ಆಗ್ತಾ ಇದೆ ಅಂತ ಹೇಳಿದಾಗ ಇವ್ರು ಏನ್ ಹೇಳ್ತಾ ಬಂದ್ರು ಅಂತ ಹೇಳಿದ್ರೆ, ಇದು ದಕ್ಷಿಣ ಕಾಶಿ, ಸಾಕಷ್ಟು ಜನ ಬಂದು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಮೋಕ್ಷಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರಲ್ಲ. ಆಯ್ತಪ್ಪ, ಹಾಗಿದ್ರೆ ಯಾಕೆ ಆ ಪರಮ ಪೂಜ್ಯರು ಧರ್ಮಸ್ಥಳದಲ್ಲಿ ಈ ರೀತಿಯಾದಂತ ಒಂದು ಮುಕ್ತಿಧಾಮವನ್ನ ಯಾಕೆ ಕಟ್ಟಿಸ್ಲಿಲ್ಲ? ಹೌದು, ಕಟ್ಟಿಸಬಹುದಾಗಿತ್ತಲ್ಲ. ನೋಡಿ, ಎಲ್ಲಿ ನೋಡಿದ್ರಲ್ಲಿ ಅವರು ಅವರದೇ ಲಾಡ್ಜಿಂಗು, ರಿಸಾರ್ಟು, ಗೆಸ್ಟ್ ಹೌಸ್, ಎಲ್ಲಾ ಕಮರ್ಷಿಯಲ್. ಆನೆ ಮಾವುತನ ಪ್ರಕರಣದಲ್ಲಿ ಆ ಸತ್ತ ಮೇಲೆ, ಅವ್ರ ಕೊಲೆ ಆದ ಮೇಲೆ ಆ ಜಾಗದಲ್ಲಿ ಒಂದು ದೊಡ್ಡ ಹೋಟೆಲ್ಲು, ಲಾಡ್ಜಿಂಗ್ ಕಟ್ಟಿಸಿದ್ರಿ. ಎಲ್ಲಿ ನೀವು ಈ ತರ ಮುಕ್ತಿಧಾಮವನ್ನ, ಮುಕ್ತಿ ಭವನ ಯಾಕೆ ಕಟ್ಟಿಸ್ಲಿಲ್ಲ? ಇಲ್ಲಿ ನೋಡಿ, ಬರೀ 10 ರೂಮ್ಗಳು ಇರುವಂತ ಇದರಲ್ಲಿ ಎಷ್ಟು ಸೇವೆ ಮಾಡ್ತಾ ಇದ್ದಾರೆ. ನಿಜವಾಗಿ ಈಶ್ವರ ಇರುವುದು, ದೇವರು ಇರುವುದು ಇಂಥ ಸ್ಥಳಗಳಲ್ಲಿ. ಆದ್ರೆ ಧರ್ಮಸ್ಥಳದ ಧರ್ಮೋದ್ಯಮಿಗಳು ಒಂದೇ ಒಂದು ಮುಕ್ತಿಧಾಮವನ್ನ ಯಾಕೆ ಕಟ್ಟಿಸ್ಲಿಲ್ಲ? ಒಂದು ವೇಳೆ ಅಲ್ಲಿ ಮುಕ್ತಿ ಸಲುವಾಗಿನೇ ಬರುವುದಾಗಿದ್ರೆ, ಧರ್ಮಸ್ಥಳದಲ್ಲಿ ಮೋಕ್ಷಕ್ಕಾಗಿ ಬರ್ತಾರೆ ಅಂತಿದ್ರೆ ಮುಕ್ತಿಧಾಮ ಕಟ್ಟಿಸಬಹುದಾಗಿತ್ತಲ್ಲ.
ಯಾಕೆ ಕಟ್ಟಿಸ್ಲಿಲ್ಲ? ಅನೇಕ ಲಾಡ್ಜಿಂಗ್ಗಳನ್ನು ಕಟ್ಟಿಸಿದ್ರಿ, ರಿಸಾರ್ಟ್ಗಳನ್ನು ಕಟ್ಟಿಸಿದ್ರಿ, ಗೆಸ್ಟ್ ಹೌಸ್ಗಳನ್ನು ಕಟ್ಟಿಸಿದ್ರಿ, ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿಸಿದ್ರಿ, ಒಂದು ಮುಕ್ತಿಧಾಮ ಕಟ್ಟಿಸಕ್ಕಾಗ್ಲಿಲ್ವಾ? ಈ ಒಂದು ಪ್ರಶ್ನೆ ನಮ್ದು. ಅಂದ್ರೆ ಇದು ಅವರ ಮೇಲೆ ಅಪಪ್ರಚಾರ, ಅಂದ್ರೆ ಏನು ಸರಣಿ ಹತ್ಯೆ, ಸರಣಿ ಕೊಲೆಗಳ ಒಂದು ಆರೋಪ ಬಂದಾಗ ಹಿಂದೂ ಧರ್ಮದ ಮೇಲೆ, ಕಾಶಿಯ ಮೇಲೆ ಅಪಪ್ರಚಾರ ಮಾಡಕ್ ಹೋಗ್ತಾ ಇದ್ದಾರೆ. ಕಾಶಿಯಲ್ಲಿ ಆತ್ಮಹತ್ಯೆ ಮಾಡ್ಕೊತಾರೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾಶಿಗೆ ಯಾರು ಬರುದಿಲ್ಲ. ಸಾಧಕರು ಬರ್ತಾರೆ, ದಾರ್ಶನಿಕರು ಬರ್ತಾರೆ, ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ, ದರ್ಶನಕ್ಕೆ ಬರ್ತಾರೆ, ತಪಸ್ವಿಗಳು ಬರ್ತಾರೆ, ಯೋಗಿಗಳು ಬರ್ತಾರೆ, ಧ್ಯಾನ ಮಾಡೋದಕ್ಕೆ ಬರ್ತಾರೆ, ಆಧ್ಯಾತ್ಮಿಕಕ್ಕಾಗಿ ಬರ್ತಾರೆ. ಆತ್ಮಹತ್ಯೆ ಮಾಡ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅಂತ ಕಾಶಿಗೆ ಯಾರೂ ಬರಲ್ಲ. ಇದೊಂದು ಸುಳ್ಳು ಅಪಪ್ರಚಾರ. ಅವರ ಮೇಲಿನ ಪಾಪ ಧರ್ಮಸ್ಥಳ ಆ ಒಂದು ಕುಟುಂಬ ನಡೆಸಿರುವಂತಹ ಸರಣಿ ಅತ್ಯಾಚಾರ, ಸರಣಿ ಕೊಲೆ ಆರೋಪಗಳಿಂದ ಪರಾರಿಯಾಗೋದಕ್ಕೆ, ಜನರ ಗಮನವನ್ನ ಆಚೆಗೆ ತರೋದಕ್ಕೆ, ಮಾಧ್ಯಮದ ಗಮನವನ್ನ ಆಚೆಗೆ ತರೋದಕ್ಕೆ ಈ ಒಂದು ಹಿಂದೂ ಧರ್ಮದ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಹೀಗಾಗಿ ನಾನು ಸರ್ಕಾರದ ಗಮನಕ್ಕೆ, SIT ಗಮನಕ್ಕೂ ಕೂಡ ನಾನು ಈ ಮೂಲಕ ತರ್ತಾ ಇದ್ದೀನಿ. ದಯವಿಟ್ಟು ತಾವು ಇದರ ಬಗ್ಗೆ ಒಂದು ಇನ್ವೆಸ್ಟಿಗೇಷನ್ ಮಾಡಿ, ಯಾರು ಅತ್ಯಾಚಾರಿ ಸರಣಿ ಕೊಲೆಗಡಕರಿದ್ದಾರೆ ಅವರಿಗೆ ಕಾನೂನು ಕ್ರಮ ತಗೊಂಡು ಶಿಕ್ಷೆ ಆಗೋ ರೀತಿಯಲ್ಲಿ ಮಾಡಲೇಬೇಕು. ಅವರು ಹೇಳ್ತಕ್ಕಂತ ಸುಳ್ಳು ಥೇರಿ, ಫೇಕ್ ಹೈಪೋಥಿಸಿಸ್ ಅನ್ನ ನಂಬಿ ಇಲ್ಲಿ ಧರ್ಮಸ್ಥಳ ಇದಕ್ಕೆ ಬಂದ್ಬಿಡ್ತಾರೆ, ಆತ್ಮಹತ್ಯೆ ಮಾಡ್ಕೊತಾರೆ ಅನ್ನುವಂತಹ ಸುಳ್ಳು ಫೇಕ್ ಥಿಯರಿಯನ್ನ ನಂಬಿ ಈ ತನಿಖೆಯನ್ನ SIT ಅರ್ಧಕ್ಕೆ ನಿಲ್ಲಿಸೋದು ಬೇಡ, ಸರ್ಕಾರ ಅರ್ಧಕ್ಕೆನೆ ನಿಲ್ಲಿಸೋದು ಬೇಡ. ಯಾಕಂತಂದ್ರೆ ಅಲ್ಲಿ ಸತ್ತಂತಹ ಅನೇಕ ಆತ್ಮಗಳಿಗೆ ಶಾಂತಿ ಸಿಗಬೇಕು, ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದರ ಸಲುವಾಗಿ ಈ ಒಂದು ಸಣ್ಣ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೇನೆ. ತಮ್ಮೆಲ್ಲರ ಒಂದು ಬೆಂಬಲ ಇರಲಿ, ಸೌಜನ್ಯ ಹೋರಾಟಕ್ಕೆ ಬೆಂಬಲ ಇರಲಿ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಮತ್ತು ಇವತ್ತು ಇಡೀ ರಾಜ್ಯಾದ್ಯಂತ ಅನೇಕ ನೂರಾರು ಸಂಘಟನೆಗಳು ಮಾತಾಡ್ತಾ ಇದೆ. ಈ ಒಂದು ಸೌಜನ್ಯ ಮತ್ತು ಎಲ್ಲರಿಗೂ ಕೂಡ ಒಂದು ನ್ಯಾಯ ಸಿಗಲಿ ಅಂತೇಳಿ ಎಲ್ಲರಿಗೂ ಒಂದು ವಿನಂತಿ ಇದೆ. ದಯವಿಟ್ಟು ಈ ಹೋರಾಟದಲ್ಲಿ ಭಾಗಿಯಾಗಿ ಸೌಜನ್ಯ ಹೋರಾಟಕ್ಕೆ ಬೆಂಬಲಿಸಿ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.